ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಸ್ಥಾಪನೆ ಮಾಡುವಂತೆ ಬುಧವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರವಿ ಬಸ್ವಾಡ್ಕರ್ ಮಾತನಾಡಿ, ಬೆಳಗಾವಿ ನಗರದಲ್ಲಿ ಕಳೆದ 2 ವರ್ಷದ ಹಿಂದೆಯೇ ರೈಲ್ವೆ ನಿಲ್ದಾಣವನ್ನು ನವೀಕರಿಸಲಾಗಿದೆ. ಇಲ್ಲಿ ಎಲ್ಲ ಮಹಾನ್ ಪುರುಷರ ಪ್ರತಿಮೆಗಳು ಇವೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಶಿವಾಜಿ ಮಹಾರಾಜರ ಪ್ರತಿಮೆ ಇದ್ರೂ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದ ಪ್ರತಿಮೆ ಸ್ಥಾಪನೆ ಮಾಡಲು ಇಲ್ಲಿಯವರೆಗೂ ಸಾಧ್ಯವಾಗಿಲ್ಲ ಎಂದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ನಮ್ಮ ಸಂಘಟನೆ ನೇತೃತ್ವದಲ್ಲಿ ಒಂದೂವರೆ ವರ್ಷದಿಂದ ನಾವು ಏನು ಈ ರೈಲ್ವೆ ಸ್ಟೇಷನ್ದಲ್ಲಿ ಒಂದು ಇತಿಹಾಸ ಇದೆ. ಈ ರೈಲ್ವೆ ಸ್ಟೇಷನ್ದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಯಾಣ ಮಾಡಿ ಇಲ್ಲಿಂದ ಬೆಳಗಾವಿಗೆ ಹೋಗಿ ಒಂದು ಸಭೆ ಮಾಡಿ ಪುನಃ ಇದೇ ರೈಲ್ವೆ ಸ್ಟೇಷನ್ದ ಮುಂಬೈ ಪ್ರಯಾಣ ಮಾಡಿದಾರು. ಅದೊಂದು ಬಾಬಾ ಸಾಹೇಬ್ರ ಇತಿಹಾಸ ಇದೆ. ಮತ್ತೊಂದು ಏನಂದ್ರೆ, ಮರಾಠ ರೆಜಿಮೆಂಟ್ ಇರೋದ್ರಿಂದ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಇದನ್ನದ ರೀ. ಇವು ಎರಡು ನಮ್ಮ DSS ಹೇಳ್ಬೇಕಂದ್ರೆ 72 ದಶಕದಲ್ಲಿ ನಾವೇನು ದಲಿತ ಸಂಘರ್ಷ ಸಮಿತಿ ಭೀಮವಾದ ಹೋರಾಟಗಳನ್ನು ಪ್ರಾರಂಭ ಮಾಡ್ತಿದ್ವಿ. ಇಲ್ಲಿ ಒಂದು ನಮ್ಮ ರೈಲ್ವೆ ಸ್ಟೇಷನ್ದಲ್ಲಿ ಒಂದು ಫೋಟೋ ಇತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇತ್ತು. ಆ ಫೋಟೋ ನಾವು ಮಾಲಾರ್ಪಣೆ ಮಾಡೋ ಮುಖಾಂತರ ನಮ್ಮ ರ್ಯಾಲಿ ಪ್ರಾರಂಭ ಮಾಡ್ತಿದ್ವಿ. ಬೆಂಗಳೂರು ಎಲ್ಲೇ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಈ ರೈಲ್ವೆ ಅಭಿವೃದ್ಧಿ ಮಾಡಿದಾಗ ಫೋಟೋ ತೆಗೆದಿದ್ರು. ಮಾನ್ಯ ರೈಲ್ವೆ ಅಧಿಕಾರಿಗಳು ನಾವು ವಿನಂತಿ ಮಾಡ್ಕೊಂಡಿದ್ವಿ, ಸಾಹೇಬ್ರಲ್ಲಿ ಫೋಟೋ ಇತ್ತು, ಆ ಫೋಟೋ ಪುನಃ ಕುಣಿಸ್ರಿ. ಯಾಕಂದ್ರೆ ಇಲ್ಲಿ ಬಾಬಾ ಸಾಹೇಬ್ರು ಹೋದಂಥ ಒಂದು ಇತಿಹಾಸ ಐತಿ. ಮತ್ತು ಇಲ್ಲಿ ನಾವು ಏನೋ ಕಾರ್ಯಕ್ರಮ ಮಾಡಿ ಇಲ್ಲಿಂದ ಪ್ರಾರಂಭ ಮಾಡ್ತಿದ್ವು ಅಂತ ಅವ್ರಿಗೆ ಹೇಳಿ ಹೋಗಿದ್ವಿ. ಅವರು ಫೋಟೋ ತೆಗಿಸಿದ್ರು. ಇಲ್ಲ ಉದ್ಘಾಟನೆ ಟೈಮ್ದಲ್ಲಿ ನಾವು ಹಾಕಿಸ್ತೇವೆ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟಿದ್ರು. ಆದರೆ ಉದ್ಘಾಟನೆ ಟೈಮ್ದಲ್ಲಿ ಹಾಕಲಿಲ್ಲ. ನಾವು ಪ್ರತಿಭಟನೆ ಮಾಡಿ ಕೇಳಬೇಕಾದ್ರೆ ಇದೇ ಇಲಾಖೆಯವರು ತಮ್ಮ ಇಲಾಖೆ ಅನುದಾನದಲ್ಲಿ ಬಾಬಾ ಸಾಹೇಬ್ರ ಮೂರ್ತಿ, ಶಿವಾಜಿ ಮಹಾರಾಜ ಮೂರ್ತಿ ಮಾಡಿದಾರು ಮತ್ತು ಹೋಗಿ ಒಂದು ಗುಡಾನ್ದಾಗ ಇಟ್ಟಿದ್ದಾರೆ. ಅದು ನಮ್ಮ ಕಾರ್ಯಕರ್ತರ ಗಮನಕ್ಕೆ ಬಂದ್ಮೇಲೆ ನಾವು ಮೂರ್ತಿ ತಂದದ್ದು. ನಿಮಗೆ ಏನಾದ್ರೆ ಮೂರ್ತಿ ಕುಣಿಸೋದೇ ಇಲ್ಲ ಅಂತಂದಿದ್ರೆ ಆ ಮೂರ್ತಿ ಮಾಡಬೇಕಾಕು, ಮೂರ್ತಿ ಮಾಡಿ ಗುಡಾನ್ದಲ್ಲಿ ಇಡಬೇಕಾಕು. ಮೊದಲನೇದಾಗಿ ನೀವು ಇಲಾಖೆಯವರು ಸ್ಪಷ್ಟವಾಗಿ ಈ ಇಬ್ಬರು ಮಹಾಪುರುಷರಿಗೆ ಅವಮಾನ ಮಾಡಿದಿರಿ. ಮೂರ್ತಿ ಇಲಾಖೆ ದುಡ್ಡದಲ್ಲಿ, ಸರ್ಕಾರ ದುಡ್ಡದಲ್ಲಿ ಮೂರ್ತಿ ರೆಡಿ ಮಾಡಿ ಅದನ್ನ ಹೋಗಿ ಗುಡಾನ್ದಾಗ ಹೋಗ್ತೀರಿ ಅಂದ್ರೆ ಯಾಕ? ನಿಮ್ಗೆ ಯಾರು ಆದೇಶ ಮಾಡಿದಾರೇನಾ? ಇನ್ನು ಯಾರು MP MLA ಒತ್ತಡ ಐತೆನಾ ಮೂರ್ತಿ ಹೋಗಿ ಕುಣಿಸ್ಬಾರಂತೂ? ಅದು ಏನಿದ್ರೆ ನಮ್ಗೆ ಹೇಳಿ, ಅದಕ್ಕೂ ನಾವು ಅವ್ರ ವಿರುದ್ಧ ಹೋರಾಟಕ್ಕೆ ಸಿದ್ಧದೆವು. ಅಂತ ಮಹಾಪುರುಷರಿಗೆ ನೀವು ಮೂರ್ತಿ ಮಾಡಿ ಕುಣಿಸ್ತೆ ಅಂತ ಹೇಳಿ ಆ ಟೈಮ್ ಪ್ರತಿಭಟನೆ ಮಾಡಿದಾಗ ನಮಗೆ ಬರೀ 1 ತಿಂಗಳ ಕಾಲಾವಕಾಶ ತಗೊಂಡಿದ್ರು ರೈಲ್ವೆ ಇಲಾಖೆಯವರು. 1 ತಿಂಗಳಲ್ಲಿ ಕುಣಿಸ್ತಾನೆ ಅಂತ ಹೇಳಿ ನಾವು ಎಲ್ಲ ನಮ್ಮ ಸಂಘಟನೆ ನೇತೃತ್ವದಲ್ಲಿ ಹಾಗೂ ರಮಾಕಾಂತ್ ಅಣ್ಣ ದಾದಾ ಅವ್ರ ನೇತೃತ್ವದಲ್ಲಿ ದೊಡ್ಡ ಹೋರಾಟ ಮಾಡಿದಾಗ ರಾತ್ರಿ 1 ಗಂಟೆಗೂ ವಿನಂತಿ ಮಾಡ್ಕೊಂಡು ಒಂದೇ 1 ತಿಂಗಳ ಕಾಲಾವಕಾಶ ಕೊಡ್ರಿ, ನಾವು ಮೂರ್ತಿ ಕುಣಿಸ್ತೇವೆ ಅಂತ ಹೇಳಿದ್ರು. ಇವತ್ತಿನವರೆಗೂ 1.5 ವರ್ಷ ಆದ್ರೆ ಮೂರ್ತಿ ಕುಣಿಸಿಲ್ಲ. ಯಾಕೆ ಮೂರ್ತಿ ಕುಣಿಸಿಲ್ಲಪ್ಪ? ಕೇಂದ್ರ ಸರ್ಕಾರದವ್ರಿಗೆ ನಾವು ಕೇಳ್ತೀವಿ, ನೀವು ದೊಡ್ಡ ಭಾಷಣ ಮಾಡ್ತೀರಿ, ಮಹಾರಾಷ್ಟ್ರದಾಗ ಹೋಗಿ ನಾವು ಹಿಂದುತ್ವ ಪರ, ಹಿಂದೂವಾದಿ ಅಂತ ಹೇಳಿ ಇವತ್ತು ಶಿವಾಜಿ ಮಹಾರಾಜಿಗೆ ನೀವು ಬೆಳಗಾವದಲ್ಲಿ ಅಪಮಾನ ಮಾಡ್ತೀರಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಿಂದನೂ ಹೋರಾಟ ಮಾಡ್ಬೇಕು. ಇವತ್ತಾದ್ರೆ ನಾವು ಹೋರಾಟ ಮಾಡಿ ಒಂದು ಪ್ರತಿಮೆ ಕುಣಿಸೋಂಥ ಪರಿಸ್ಥಿತಿ ಬಂದೈತಿ ಬೆಳಗಾವದಲ್ಲಿ. ಇದು ಪದೇ ನಾವು ಸಹಿಸ್ಕೋದಿಲ್ಲ. ಇವತ್ತು ನಾವು ನಿರ್ಣಯ ಮಾಡಿದ್ದೇವೆ, ನಾವೇನೇ ಆಗಲಿ, ಯಾವುದೇ ಕಂಡೀಷನ್ದಾಗಲಿ, ಮಾನ್ಯ ರೈಲ್ವೆ ಇಲಾಖೆ ಇವತ್ತು ಮಾತು ಕೊಟ್ಟಿದ್ರು 1 ತಿಂಗಳು, ಇವತ್ತು 1.5 ವರ್ಷ ಮೂರ್ತಿ ಕುಣಿಸಿದ ಇಲ್ಲಿಂತ ಹೇಳೋದೇ ಇಲ್ಲ. ನಿಮ್ಗೆ ಆಗೋದಿಲ್ಲ ಅಂತಂದ್ರೆ ಹೇಳಿ, ನಾವು ಮೂರ್ತಿ ಕುಣಿಸ್ತೀವಿ, ಅದು ಏನು ಕೇಸ್ ಹಾಕಿದ್ ನಮ್ಮೆ ಹಾಕ್ರಿ ನೀವು. ನಾವು ಎಲ್ಲದಕ್ಕೂ ರೆಡಿ ಅದೆವು, ಅಥವಾ ಗುಂಡಾರ್ಸನ ಅದಕ್ಕೂ ಎಲ್ಲದಕ್ಕೂ ಸಿದ್ಧಾಗಿ ಬಂದೆವು. ಯಾವುದೇ ಕಾರಣಕ್ಕೂ ಇವತ್ತು ಮೂರ್ತಿ ಕುಣಿಸೋವರೆಗೆ ನಾವು ಇಲ್ಲಿಂದ ಕದಲೋದಿಲ್ಲ. ಮೂರ್ತಿ ಕುಣಿಸೋರು ಇದಕ್ಕೆಲ್ಲರೂ ನಾವು ಸಜ್ಜರಾಗೇ ಬಂದಿದ್ದೇವೆ ಇವತ್ತು ಕಾರ್ಯಕರ್ತರು. ಹಲವಾರು ಬಾರಿ ಹೋರಾಟ ಮಾಡಿದ್ರೂ ರೈಲ್ವೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಆದ್ದರಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಸ್ಥಾಪನೆ ಮಾಡುವವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.